ಹಾಡು ಹಗಲೇ ಮನೆಗಳಿಗೆ ನುಗ್ಗಿ ಚಿನ್ನ ಹಾಗೂ ನಗದು ಕಳವು ಮಾಡುತ್ತಿದ್ದ ಖತರ್ನಾಕ್ ಕಳ್ಳನನ್ನ ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಫೆಬ್ರವರಿ 2ರಂದು ಲಕ್ಷ್ಮೇಶ್ವರ ತಾಲೂಕಿನ ಶಿಕ್ಲಿ ಗ್ರಾಮದಲ್ಲಿ ಹಾಡಹಗಲೇ 2 ಮನೆಗಳಲ್ಲಿ ಕಳ್ಳತನ ಮಾಡಿದ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆ ಪ್ರಕರಣ ಜಾಡು ಹಿಡಿಯಲು ಆರಂಭಿಸಿದ ಪೊಲೀಸರು ಗದಗ ಡಿಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಶಿರಹಟ್ಟಿಯ ಸಿಪಿಐ ಅವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ಪಿಎಸ್ಐ ನಾಗರಾಜಗಡದ ಟಿಕೆ ರಾಠೋಡ ಇವರನ್ನೊಳಗೊಂಡ ತಂಡವನ್ನು ರಚಿಸಿ ಆರೋಪಿಯನ್ನ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಬಂಧಿತ ಆರೋಪಿಯನ್ನ 27 ವರ್ಷದ ಚಮನಗೌಡ ಪಾಟೀಲ ಎಂದು ಗುರುತಿಸಲಾಗಿದೆ. ಆರೋಪಿ ಮೂಲತಃ ಹಾವೇರಿ ತಾಲೂಕಿನ ರಾಮಪುರ ಗ್ರಾಮದವನಾಗಿದ್ದು, ಹಾಲಿ ಲಕ್ಷ್ಮೇಶ್ವರದ ಬಸ್ ನಿಲ್ದಾಣದ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ಹೇಳಲಾಗ್ತಾ ಇದೆ. ಬಂಧಿತ ಆರೋಪಿಯಿಂದ 20,000 ಬೆಲೆಯ ಒಂದು ಜೊತೆ ಬಂಗಾರದ ಬೊಗಡಿ, 30,000 ರೂಪಾಯಿ ಬೆಲೆಯ ಬೆಂಡವಾಲಿ, 14,000 ರೂಪಾಯಿ ನಗದು, 30,000 ರೂಪಾಯಿ ಬೆಲೆಯ ಒಂದು ಜೊತೆ ಬಂಗಾರದ ಜುಮ್ಕಿ, 10,000 ರೂಪಾಯಿ ಬೆಲೆಯ ಬಂಗಾರದ 2 ಮೂಗುತಿಗಳು, 15,000 ರೂಪಾಯಿ ಬೆಲೆಯ ಬೆಳ್ಳಿಯ ಕಾಲ್ಗೆಜ್ಜೆಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಆರೋಪಿಯು 2025 ಡಿಸೆಂಬರ್ 8ರಂದು ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ಳಟ್ಟಿಯಲ್ಲಿ 45,000 ರೂಪಾಯಿ ಬೆಲೆಯ ಬಂಗಾರದ ನೆಕ್ಲೆಸ್ ಅನ್ನು ಎಕರಿಸಿದ್ದು, ಸದ್ಯ ಪೊಲೀಸರು ಆರೋಪಿಯಿಂದ ಒಟ್ಟು 2,60,000 ರೂಪಾಯಿ ಬೆಲೆಯ 21 ಗ್ರಾಂ ಚಿನ್ನಾಭರಣ, 25,000 ರೂಪಾಯಿ ಬೆಲೆಯ 100 ಗ್ರಾಂ ಬೆಳ್ಳಿ ಆಭರಣಗಳು ಹಾಗೂ 14,000 ರೂಪಾಯಿ ನಗದನ್ನ ಜಪ್ತಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಶಿರಹಟ್ಟಿಯ ಸಿಪಿಐ ಬಿವಿ ನ್ಯಾಮಗೌಡ, ಲಕ್ಷ್ಮೇಶ್ವರ ಠಾಣೆಯ ಪಿಎಸ್ಐ ನಾಗರಾಜಗಡದ ಟಿಕೆ ರಾಠೋಡ ಹಾಗೂ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿ ಆರ್ಎಸ್ ಯರಗಟ್ಟಿ, ಎಂಎ ಶೇಖಾ, ಎಂಎಸ್ ಬಳ್ಳಾರಿ, ಆನಂದ ಕಮಾರ, ಸಿಎಸ್ ಮಠಪತಿ, ಡಿಎಸ್ ನದಾಬ್, ಎಚ್ಎ ಕಲ್ಲಣ್ಣವರ, ಪಾಂಡುರಂಗರಾವ್, ಮಧುಚಂದ್ರ ಧಾರವಾಡ, ಮಾರ್ತಂಡ ಉಪ್ಪಾರ, ಮಾಂತೇಶ ಐಕಾರ, ಗುರು ಬೂದಿಹಾಳ, ಸಂಜು ಕೊರಡೂರು ಇವರಿಗೆ ಗದಗ ಎಸ್ಪಿ ಜಗದೀಶ್ ರೋಹನ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.